ಪೂರ ಡಿಸ್ಟ್ರಿಕ್ಟ್ ಕಮಿಟಿ ಲೀಡರ್ ತಯಾರಲ್ಲದಲ್ಲಿ ಬೆಳಗಾವಿ ನಮ್ಮ ಪ್ರತಾಪ್ ಕಾಂಬ್ಳೆ ರೆಡಿ ಆದ್ರಲ್ಲಿ ಮುಂಬೈ ಕನ್ನಡ ಪೂರ ನಿಮ್ಮದು ಈ ಬೆಂಗಳೂರು ಸುತ್ತಮುತ್ತ ನೀವು ಯಾರು ಜವಾಬ್ದಾರಿ ತಗೊಳ್ಕೊತೀರಿ ಸ್ಟೇಟ್ನವರು? ಇದು ಸಂಘಟನೆ ಜವಾಬ್ದಾರಿ ಆಗ್ತಿರ್ತದ. ಅದಕ್ಕಾಗಿ ನಾವು ಏನೇನು ಮೆಸೇಜ್ ಇರ್ತದೆ ಸಮಾಜಕ್ಕೆ ಅನ್ಯಾಯದ ವಿರುದ್ಧ ಏನು ಆಗಿರ್ತಾವೆ ಫೇಸ್ಬುಕ್ ಅಂಡ್ ವಾಟ್ಸಪ್ ಮಾಡಿ 24 hours ನಾವು ನಮಗೆ ರೆಗ್ಯುಲರ್ ಬರ್ಕೋತಿರ್ತೀವಿ. ಏನು ತಪ್ಪು ಅನಿಸ್ ಹಂಗೆ ಬರ್ಕೋತೀವಿ. ಏನು ನಾವು ಬಿಟ್ಟದ ಇಂಥ ಒಂದು ಪರಿಸ್ಥಿತಿ ಒಳಗ ನಮ್ಮ ಮೈಬೂಬ 4% ಅಂತ ಹೇಳಿ 4%. ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರು, ಅವ ಅಮಿತ್ ಶಾನು ಕೂಡ ಮೊನ್ನೆ ಹೈದರಾಬಾದ್ ಬಂದು ಅವನು MP इलेक्शन आते पूरा हम अगर पूरा हम फुल मेजोरिटी में आ जाते तो 400 अबव आता है तो हम जो मुसलमान जो दिए 4% खत्म करेंगे ಅಂತ ಟಾರ್ಗೆಟ್ ಮುಸಲ್ಮಾನ್. ನನಗನ್ಸಲ್ಲಿ दलित कम्युनिटी मात्र ಏನಪ್ಪ ಅಂದ್ರೆ ಸೋಷಲ್ ಎಲ್ಲ ಜಾತಿ ಜನಗಳು ತೋಂತಿರಿ ಹೇಳ್ತಂತೆ. मुसलमान कम्युनिटी क्या कर रहे हैं? मुसलमान कम्युनिटी के लीडर्स क्या कर रहे हैं? क्यों नहीं अप्रोच होते गाँव आपने क्यों नहीं जा रहे सब आप अभी गाँव की कर्नाटक गाँव का आप क्यों नहीं घूम रहे? दलित मुसलमान जो दलित दोनों के एक नहीं करने की कोशिश कर रहे हैं आप. कितना हमें भाग दौड़ करना. आप क्या कर रहे हो? आपकी जिम्मेदार नहीं है अभी. निम्दार जवाबदारी नहीं ಆಗ್ತಿರಿ ಹೇಳ್ತಾ ಇಲ್ಲ. आपकी जिम्मेदार नहीं है अभी. आप ದರ್ಗಾದ ಕುಂತಿರ್ತೀರಿ, ಮಸೀದಿ ಒಳಗೆ ಕುಂತಿರ್ತೀರಿ, ಸಮಾಜ ಸಂದೇಶ ಕೊಡ್ತಿರ್ತೀರಿ, ಅಲ್ಲಾಹ್ ಪ್ರವಚನ ಹೇಳ್ಕೊತಿರ್ತೀರಿ. ನಿಮ್ದು ಜವಾಬ್ದಾರಿ ಆಗ್ತದೆ. ಪ್ರೆಸೆಂಟ್ ಪೊಸಿಷನ್ ಅಪ್ಪ ಖಾವಿ ಹಾಕೊಂಡು ಸ್ವಾಮಿ ಹೇಳ್ತಾನೆ ಇಸ್ ಬಾರ್ ಓಂ 400 ಪಾರ್ ಕರ್ರೆ ದೇಶದ ಭದ್ರತೆಗಾಗಿ ನರೇಂದ್ರ ಮೋದಿ ಸಪೋರ್ಟ್ ಮಾಡಬೇಕಂತ ಮಠಾಗಿದ್ದು ಸ್ವಾಮಿಗಳು ಹೇಳ್ತಾರೆ. ನಿಮ್ಗೆ ಯಾಕೆ ಹೇಳ್ಬಾರಲ್ಲ? आप क्यों नहीं बोलते उधर मस्जिद में बैठ के बोलना अभी हम इसको सपोर्ट करने संविधान रक्षण ಆಗಬೇಕಾಗಿದ್ರೆ ಈ ಹರಾಮ್ಖೋರ್ ಈ ದೇಶದ್ರೋಹ ಲೋಕ ಹರಾನೆ ಅಂತ ನೀವು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತಲ್ಲ. ಯಾಕೆ ಕೊಡ್ತಾ ಇಲ್ಲವಲ್ಲ? ಈ ಒಂದು ಕೆಲಸ ಮಾಡೋದಕ್ಕಾಗಲೇ ದಲಿತ ಸೇನೆ ಈ ರಾಜ್ಯದೊಳಗ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾರೆ. ಚಂದ ಕೆಲಸ ಮಾಡ್ಕೊತಾನ ತಾಜು ಶಫಿ. ನಾವು ಥ್ಯಾಂಕ್ಸ್ ಹೇಳಕ್ ಮೇಳ ಕೊಡ್ತೇವೆ ರಾಜ್ಯಾಧ್ಯಕ್ಷೆ ನಮ್ಮ ಪವಿತ್ರ ಗೌಡ. ನೀವೆಲ್ಲ ಇದ್ರೆ ಖಾಲಿ ಇದ್ದಿರ್ತಾರ, ಬೇರೆ ಪೂರ ಟೀಮ್ ಎಲ್ಲ ಇದ್ದಿರ್ತೀವಿ. ನಾವು ಈ ಮೇಳ ಬಾವುಕೊಡ ರಾಜ್ಯಾಧ್ಯಕ್ಷ ಹೇಳ್ಬೇಕಂತ ಅಮ್ಮ ಹೋಗಿ ನಮ್ಮ ಹಾಲ್ ಬುಕ್ ಮಾಡಂತ. ಹಾಲ್ ಬುಕ್ ಮಾಡಿದ್ರು. ಶಾಲ್ ಮಾಡಿಸ್ಬೇಕಮ್ಮ, ಶಾಲ್ ಮಾಡಿಸ್ತೀವಿ. ಊಟದ ವ್ಯವಸ್ಥೆ ಮಾಡ್ಬೇಕು, ಊಟದ ವ್ಯವಸ್ಥೆ ಮಾಡಿಸ್ಕೊಂಡ್ಬಿಟ್ಟಿವಿ. ಒಳ್ಳೆ ಬೆಳವಣಿಗೆಲ್ಲ ಒಳ್ಳೆ ಇದರಲ್ಲಿ ನೀವೇನ್ ಮಾಡಿದ್ರಪ್ಪ? ಮತ್ತ ನೀವೇನ್ ಮಾಡಕತ್ತ ಸ್ಟೇಟ್ ಲೀಡರ್ ಆಗಿ ರಾಜ್ಯ ಅಧ್ಯಕ್ಷ ಹೆಸರಿಗಾಗಿ ಮಾಡಿ ಅಧ್ಯಕ್ಷನ್ಗೆ ಯಾವ ರೀತಿಯಲ್ಲಿ ಮಾಹಿತಿ ಇಲ್ಲ. ಏನಪ್ಪ ಅಂದ್ರ ಫಾರೂಕ್ ಸ್ಟೇಟ್ ಕಮಿಟಿ ಒಳಗ ನಾವೇನಪ್ಪ ಅಂದ್ರ ಯಾವ್ದು ನಾವು ಹೇಳ್ತೀವಿ ಯಾವ್ದು ಪದ ಕೊಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಯೂತ್ ಕಮಿಟಿ ಒಳಗ ಯೂತ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಅಂತ ಹೇಳಿ ಯೂತ್ ಫಾರೂಕ್ ರಾಜ್ಯ ಜನರಲ್ ಸೆಕ್ರೆಟರಿ ನಾವು ಜನರಲ್ ಸೆಕ್ರೆಟರಿ ಯೂತ್ ಕಮಿಟಿ ಒಳಗ ನಾವು ಮಾಡ್ತೀವಿ. ಕೊಡ್ತೀವಿ ಫಾರೂಕ್ ಪವರ್ ಕೊಡ್ತೀವಿ. ಎಂಟರ್ स्टेट घूमना और हर डिस्ट्रिक्ट बात करना और हर डिस्ट्रिक्ट में कौन है यूथ परिषद उनसे लिंक करना, उनसे आप मुलाकात करना, उनका नंबर लेना और हर डिस्ट्रिक्ट में क्या क्या हो रहा है बोल के आप मैसेज लेना और ऑर्गेनाइजेशन करना. टाइम टू टाइम ಏನಪ್ಪ ಅಂದ್ರೆ ಪ್ರತಿ 2-3 ತಿಂಗಳು ಮಾತ್ರ स्टेट कमेटी में मीटिंग करने की जवाबदारी निम्न इतना. वो ऐसा नहीं बोलना आप कुछ नहीं बोले साहब, हमें आप मार्गदर्शन नहीं दिया साहब, ऐसा नहीं बोलना. आप दलित के साथ लिंक रहना, मुसलमानों के साथ लिंक रहना, सबको लेकर मीटिंग करते रहना और इसको स्टेट जनरल सेक्रेटरी हमने आज डिक्लेयर कर दिया. और ಇನ್ನೊಂದು ಈಗ ಇಲ್ಲಿ ನಮ್ಮ ಬೀಡ ಸೀನಾ ನಮಗೊಂದು ಮಾತು ಕೊಡು. ಸೀನಾ ನಮ್ಗೆ ಹೇಳಿದ್ರು, ಅಣ್ಣ ಇಲ್ಲಿ ನಮ್ಮ ಕೀರ್ತಿ ಅಂತ ಹೇಳಿ ನಮ್ಮ ಸಮಾಜದ ಒಬ್ಬ ಪ್ರತಿಭಾನ್ವಿತ ಯಂಗ್ ಅಡ್ವೊಕೇಟ್, ಹೈಕೋರ್ಟ್ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡೋರು ಕೂಡ ನಮ್ಮ ದಲಿತ ಜನ ಬರ್ತಾರೆ ಅಂತೇಳಿ ಇದ್ದುದು ಅಂತ ಹೇಳಿ ನಾನು ಆಸ್ ಎ ಅಡ್ವೊಕೇಟ್ ಆಗಿ ನಾನು ಅವ್ರಿಗೇನಪ್ಪ ಅಂದ್ರೆ ಇಂದು ಮಹಿಳಾ ಒಕ್ಕೂಟ ಅದಕ್ಕೆ ಜನರಲ್ ಒಂದೊಂದು ಇದಕ್ಕೆ ಸ್ಟಿಕ್ ಮಾಡೋದೇ ಜನರಲ್ ಬಾಡಿ ಒಳಗೆ ನೀವು ನಮ್ಮ ಜೊತೆ ಕೆಲಸ ಮಾಡ್ಬೇಕಾಗ್ತದೆ. ಆಸ್ ಎ ಗಂಡು ಮಕ್ಕಳ ತರ ನಮ್ಮ ಭುಜಕ್ಕೆ ಭುಜ ಕೊಟ್ಟು ನಿಂತು ಅಕ್ಕ ಮಾಯಾವತಿ ತರ ಹೋರಾಟ ಮಾಡೋದು ಮನೋಭಾವ ನಮ್ಮ ಜನರಿಗೆ
ಜನರಲ್ ರಾಜ್ಯ ಸಮಿತಿ ಒಳಗ ನಿಮಗೆ ರಾಜ್ಯ ಉಪಾಧ್ಯಕ್ಷ ಅಂತ ನಿಮ್ಗೆ ನಾವು ಡಿಕ್ಲೇರ್ ಮಾಡ್ತೇವೆ. ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ನಿಮ್ಗೆ ನಾವು ಡಿಕ್ಲೇರ್ ಮಾಡ್ತೇವೆ. ನೀವು ಎಲ್ಲರ ಜೊತೆ ಲಿಂಕ್ ಮಾಡ್ರಿ, ಎಲ್ಲರ ಜೊತೆ ಮಾತಾಡ್ಕೊಳ್ರಿ. ಸರ್ ಈ ಕಡೆ ಹಿಂಗೆ ನೀವು ಆ ಕಡೆ ನೋಡ್ಬಾರ್ದು, ಈ ಕಡೆ ನೋಡ್ಬೇಕು. ನೀವು ಹಿಂಗೆ ನಮಗೆ ಕೊಡಿ, ಕ್ಯಾಮ್ರಾಗೆ ಕೊಡಿ. ನೀವು ಅನೌನ್ಸ್ ಮಾಡಿ ಸರ್. ಶಿವಕುಮಾರ್ ಸರ್ ಕೀರ್ತಿ ಮೇಡಮ್ ಅವರು ಕೀರ್ತಿ ನಾಗರಾಜ್ ಮೇಡಮ್ ಅವರು ರಾಜ್ಯ ಉಪಾಧ್ಯಕ್ಷರಾಗಿ ಈ ನಮ್ಮ ದಲಿಸೇನೆಗೆ ಒಂದು ವಿಶೇಷವಾಗಿ ಸೇರ್ಪಡೆಯಾಗಿದ್ದಾರೆ. ಅವರಿಗೆ ಚಪ್ಪಾಳೆ ತಟ್ಟುವ ಮುಖಾಂತರ ಒಂದು ಸ್ವಾಗತ. ಯಾವ ಜಿಲ್ಲೆ ಅಂತ ಹೇಳಿ ಜಿಲ್ಲೆ ಅನೌನ್ಸ್ ಮಾಡಿ. ರಾಜ್ಯ ಜಿಲ್ಲೆ ಬೆಂಗಳೂರು ಜಿಲ್ಲೆ. ಮೇಡಮ್ ಅವರು ಬೆಂಗಳೂರು ಜಿಲ್ಲೆ ಆಗಿದ್ದಾರೆ. ಸ್ವಲ್ಪ ದಾರಿ ಟೇಬಲ್ ಕಡೆ ಸೈಡ್ ಆಯ್ತಾ. ಈಗ ಮತ್ತೆ ನಮ್ಮ ಹಮಾರ ಇದು ಪ್ರಜಾಪ್ರಭುತ್ವ ಅಂತ ಹೇಳಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವು ಚರ್ಚೆ ಮಾಡೋದು. ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಬಿಕೆ ಇಟ್ಕೊಂಡು ಸಂವಿಧಾನ ಹೇಳ್ಕೊಟ್ಟಿರೋದು. ಆ ನಂಬಿಕೆ ಒಳಗೆ ಇಲ್ಲಿ ಯಾರು ಲೋಪಗಳು ಮಾಡ್ತಿರ್ತಾರೋ ನಾನು ಲೋಪ ಮಾಡ್ಸೋದು ನಮ್ಮ ಬಗ್ಗೆ ಡೈರೆಕ್ಟರ್ ಚರ್ಚೆ ಮಾಡ್ಲಿ, ನೀವೇನ್ ತಪ್ಪು ಮಾಡ್ತೀವಿ. ಇದು ಅಂದಾಗ ಮಾತ್ರ ಸಮಾಜ ಕಟ್ಟಾಗಲ್ಲ. ನಾ ಏನ ಮಾಡ್ಲ ಅಂದ್ರೆ ನನಗೆ ಕೇಳ್ತಾರ ಅದು ಆಗ್ಬೇಕು. ಅದು ನಾವ್ ಆಡ್ತೀವಿ. ಖಾಲಿದ್ ಖಾನ್ಗೆ ಬಹಳ ದೊಡ್ಡ ಜವಾಬ್ದಾರಿ. ಖಾಲಿದ್ ಖಾನ್ ನಾವು ಬಹಳ ದೊಡ್ಡ ಆಸೆ ಇಟ್ಕೊಂಡೇನಪ್ಪ. ಖಾಲಿದ್ ಖಾನ್ ತಂದ ಸ್ಟೇಟ್ ನಮ್ದು ಸೀನಿಯರ್ PhD ಮುಗಿಂತ ಯಾರು ಉಮೇಶ್, ಆ ಉಮೇಶಿಗೆ ಬಿಟ್ಟು ಇಮಿಡಿಯೇಟ್ ಆಗಿ ನೀವು ಅವನಿಗೆ ಖಾಲಿದ್ ಖಾನ್ಗೆ ದೊಡ್ಡ ವಿರೋಧ ಕೊಟ್ಕೊಂಡೇನಪ್ಪ ಅಂದ್ರೆ ನಾವ್ನಿಗೆ ಸ್ಟೇಟ್ ಪ್ರೆಸಿಡೆಂಟ್ ಮಾಡ್ಬೋದು. ಮತ್ತೆ ನನಗೆ ಎಷ್ಟು ತ್ರಾಸ ಆಗ್ಲಿಕ್ಕಿಲ್ಲ. ನಿಮ್ಮೇ ಭರೋಸೆ ಇಟ್ಕೊಂತೀನಿ. ನಿಮ್ಗೆ ಇಡೀ ಸ್ಟೇಟ್ ನೋಡ್ಲಿಕ್ಕತ್ತದ. ಇಡೀ ರಾಜ್ಯ ಜನಗಳು ಖಾಲಿದ್ ಖಾನ್ ಬರ್ತಾನೆ ಅಂದ್ರೆ ನಿಮಗೆಲ್ಲ ಪೂರ ನಮ್ಮ ಗುಲ್ಬರ್ಗ ಬರ್ತಾನೆ. ಖಾಲಿದ್ ಖಾನ್ ಸ್ಟೇಷನ್ ಹೋಗ್ತಾರೆ. ನಮ್ಮ ಹುಡುಗರ ಸ್ಟೇಷನ್ ಬಂದು ಇನ್ವೈಟ್ ಮಾಡ್ಕೊಂಡು ಬರ್ತಿರ್ತಾರೆ. ನಿಮ್ಗೆ ಲಾಡ್ಜ್ ಮಾಡಿರ್ತಾರೆ. ನಿಮ್ಗೆ ದೊಡ್ಡ ವೇದಿಕೆ ಮಾಡ್ಕೊಟ್ಟಿರ್ತಾರೆ. ನಿಮ್ಗೆ ನೀವು ತಿರುಗಲ್ಲ ತ್ರಾಸ ಆಗಲ್ಲ. ನನಗೆ ನಾಳೆ ನೀವೇ ಆದ್ರೆ ನಮ್ಮ ಜಾಗ ನೀವು ಬಂದು ನಿಂತಿರ್ತೀರಪ್ಪ. ನಾಳೆ ನೀವೇ ನಾನು ಪರ್ಮನೆಂಟ್ ಅನ್ನೋದಿಲ್ಲ. ನಾನು ಪರ್ಮನೆಂಟ್ ಇದ್ರೆ ಸ್ಟೇಟ್ ಪ್ರೆಸಿಡೆಂಟ್, ನಾ ಪರ್ಮನೆಂಟ್ ಇದ್ದಿರಲಿ. ನಾಳೆ ನೀವು ಆಯ್ತಾರೆ ಸ್ಟೇಟ್ ಪ್ರೆಸಿಡೆಂಟ್. ಬೈಬು ತಿರುಗಾಗತ್ತೆ. ನಾಳೆ ಬೈಬು ಆಗ್ಬೋದು. ನೀವು ನೀವು ಪ್ರೆಸಿಡೆಂಟ್ ಅದು ಏನ್ ಮಾಡ್ತೀರಿ? ಯಾರು ಕೇಳಬೇಕು ನಿಮ್ಗೆಲ್ಲ? ನಾನು ಕೇಳಿ ಮತ್ತೆ ಕೇಳ್ತಿರ್ತಾರೆ ನಮಗಲ್ಲಿ. ನಾವು ಒಂದಾಯ್ತು ಇದಾಯ್ತು. ಇದಾದ ನಂತರ ಮೀಟಿಂಗ್ ಮಾಡಿ ಮೀಟಿಂಗ್ ಮಾತಾಡ್ಬೇಕು. ಈಗ ನೀವೇನಪ್ಪ ಅಂದ್ರೆ ಕೋಲಾರದ 2 ಜಿಲ್ಲಾ ಸಮಿತಿ ಪದಾಧಿಕಾರಿ ಲಿಸ್ಟ್ ಕೊಡ್ಬೇಕು ನನಗೆ. ಯಾರು? ನಮ್ಮ ಸೀನಾ, ಬೀಡಾ ಸೀನಾ ಇಬ್ಬರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಜಿಲ್ಲಾ 4 ಜನ ಉಪಾಧ್ಯಕ್ಷರುಗಳು, 4 ಜನ ಸಂಘಟನಾ ಕಾರ್ಯದರ್ಶಿಗಳು, ಆಮೇಲೆ ಎಲ್ಲಾ ತಾಲೂಕು ಸಮಿತಿ ಪದಾಧಿಕಾರಿ ಲಿಸ್ಟ್ಗಳು ಇವತ್ತು ನಮ್ಗೆ ಕೊಟ್ರಂದ್ರೆ ನಾವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಚಿಕ್ಕಬಳ್ಳಾಪುರದು ಸಂಘಟನಾ ಕಾರ್ಯದರ್ಶಿ ಅಂತೇಳಿ ನಾವು ಇವ್ರಿಗೆ ನೇಮಕ ಮಾಡ್ತಾ ಇದ್ದು. ಆಮೇಲೆ ಚಿಕ್ಕಬಳ್ಳಾಪುರ ಎಲ್ಲ ಜವಾಬ್ದಾರಿ ಉಸ್ತುವಾರಿ ಕೂಡ ಅವ್ರಿಗೆ ಕೊಡ್ತಾ ಇದ್ದೀವಿ. ನೀಟಾಗಿ ಅಲ್ಲಿ ಕೆಲಸ ಮಾಡ್ಬೇಕಂತೇಳಿ ಇವರಿಗೆ ಜನಾರ್ದನ ಹೇಳ್ತಾರೆ. ಅದ್ರ ಜೊತೆಗೆ ಶ್ರೀನಿವಾಸ್ ಪಿ ಪಿಳ್ಳಪ್ಪನವರು, ಇವರು ಕೋಲಾರ ಜಿಲ್ಲಾ ಉಸ್ತುವಾರಿಗಳಂತೇಳಿ. ಶ್ರೀನಿವಾಸಗೆ ನಮ್ಮ ಖಾಲಿದ್ ಮತ್ತು ಮೆಹಬೂಬ ಸನ್ಮಾನ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಇವರು ಶ್ರೀನಿವಾಸ ಇವರು ಕೋಲಾರ ಜಿಲ್ಲಾ ಉಸ್ತುವಾರಿಗಳಂತೇಳಿ ಇವ್ರಿಗೆ ನಾವು ನೇಮಕ ಮಾಡ್ತಾ ಇದ್ದೀವಿ. ಕದಿರಪ್ಪ ತಂದೆ ಮುನಿಯಪ್ಪ ಇವರು ಚಿಂತಾಮಣಿ ತಾಲೂಕದ ಗೌರವಾಧ್ಯಕ್ಷರು ಅಂತೇಳಿ ಅವರಿಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನೇಮಕ ಮಾಡೋದು. ಅವರು ಇವರು ಚಿಂತಾಮಣಿ ತಾಲೂಕಿನ ಗೌರವಾಧ್ಯಕ್ಷ ಅಂತ ಆಮೇಲೆ ಗುಂಗ್ಲಪ್ಪ ಕದಿರಪ್ಪ ಗಂಗಲಪ್ಪ ಅವರಿಗೆ ಉಪಾಧ್ಯಕ್ಷ ಮಾಡ್ತಾರೆ. ಚಿಂತಾಮಣಿ ತಾಲೂಕು ಉಪಾಧ್ಯಕ್ಷ ಅಂತೇಳಿ
ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಯಾದಗಿರಿ ಜಿಲ್ಲಾ ನಮಗಿಲ್ಲಿ ಎಲ್ಲ ಸಂಘಟನೆ ಕಾರ್ಯಕರ್ತರು ಈಗ ಇವರಿಗೆ ಜಿಲ್ಲಾ ಆಮೇಲೆ ಎನ್ ಜನಾರ್ದನ್ ಇದು ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲಾ ಅಧ್ಯಕ್ಷರು ಎಲ್ಲ ಜಿಲ್ಲಾ ಸಮಿತಿ ನೇಮಕ ಮಾಡಬೇಕು ಯಾರು ಶ್ರೀನಾಥ್ ಡೈರೆಕ್ಟ್ ಮಾಡೋಂಗೆಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಅವ್ರನ್ನ ಹೊಂದಿ ಈ ಪದಾಧಿಕಾರಿ ನೇಮಕ ಮಾಡಬೇಕು. ಆಮೇಲೆ ಎಲ್ಲ ತಾಲೂಕಿನ ಪದಾಧಿಕಾರಿ ನೇಮಕ ಮಾಡಬೇಕು. ಆಮೇಲೆ ಯಾವ ಕಾರ್ಯಕ್ರಮ ಜಿಲ್ಲಾ ಉಸ್ತುವಾರಿ ಆ ಸಂಘಟನೆ ನಿಗಾ ಇಡುವಂಥ ಕೆಲಸ ಎನ್ ಜನಾರ್ದನ್ಗೆ. ಸ್ವಲ್ಪ ಜಾಗ ಮೀಡಿಯಾಗೆ ನೀವು ಕೋಲಾರ ಜಿಲ್ಲಾ ಉಸ್ತುವಾರಿಗಳು ನೀವು ಕೋಲಾರ ಜಿಲ್ಲಾ ಸಮಿತಿ ಪದಾಧಿಕಾರಲ್ಲ ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರು ಸಂಘಟನಾಧ್ಯಕ್ಷರು ಮಹಿಳಾ ಯುವ ಘಟಕ ಇವರೆಲ್ಲ ಟೀಮ್ ಮಾಡ್ಕೊತ ಇಲ್ಲ ಅಂತ ನೀವು ರೆಡಿ ಮಾಡ್ಕೊತೀವಿ. ಆ್ಯಂಡ್ ಗಂಗುಲಪ್ಪ ಅವರಿಗಂತೂ ಉಪಾಧ್ಯಕ್ಷರಿರ್ತೀರಿ ಚಿಂತಾಮಣಿ ತಾಲೂಕು ಆ ಅಧ್ಯಕ್ಷರೇನು ಹೇಳ್ತಾರೆ ಅವ್ರನ್ನ ಕೇಳ್ಕೊಂಡು ಈ ಸಂಘಟನೆ ಚಳವಳಿ ಮಾಡ್ಕೊತೀವಿ. ಇತಿಹಾಸ ಈ ಕಡೆ ಹಿಂಗೆ ತಿರ್ಕೊಂಡು ಕಟ್ಟೆ ಸೋಮವಾರಿಗೆ ರಾಜ್ಯ ಸಂಘಟನೆ ನಮ್ಮ ಕಟ್ಟೆ ಸ್ವಾಮಿ ಅಂತ ಇದ್ದವರು ಬಹಳ ಅಂಬೇಡ್ಕರ್ ವಾದಿಗಳು ರಾಜ್ಯ ಸಮಿತಿ ರಾಜ್ಯ ಸಂಘಟನೆಗಾರರು ನೇಮಕ ಮಾಡಿದ್ರು. ರಾಜ್ಯ ಸಂಘಟನೆಗಾರರು ಕಟ್ಟೆ ಸ್ವಾಮಿ ಈಗ ಅವರು ಜಿಲ್ಲಾಧ್ಯಕ್ಷರು ಹೊಸ ಅಧ್ಯಕ್ಷರು ಬಳ್ಳಾರಿ ಜಿಲ್ಲಾಧ್ಯಕ್ಷರು ನೇಮಕ ಮಾಡಬೇಕಾಗದ ಮುರಳಿ ಅಂತ ಹೇಳ್ತೀವಿ. ಮುರಳಿ ಅವ್ರಿಗೆ ಬರ್ಬೇಕು. ಮುರಳಿ ಅವ್ರಿಗೆ ಏನಪ್ಪಾ ಅಂದ್ರೆ ಅವರು ಸೀನಿಯರ್ ಹಿರಿಯರ್ ಮುರಳಿ ಕಟ್ಟೆ ಸ್ವಾಮಿ ಜೊತೆಗಿದ್ದವ್ರಲ್ಲ ಕಟ್ಟೆ ಸ್ವಾಮಿ ಮತ್ತು ಮುರಳಿ ಅವ್ರ ನೇತೃತ್ವದಾಗ ಬಳ್ಳಾರಿ ಸಂಘಟನೆ ಇಷ್ಟ ಆಗಿದೆ ಅಂತೇಳಿ ನಾವು ನಿರೀಕ್ಷೆ ಮಾಡ್ತೀವಿ. ಮುರಳಿ ಅವರಿಗೆ ಬಳ್ಳಾರಿ ಜಿಲ್ಲಾಧ್ಯಕ್ಷರನ್ನ ನಾವು ನೇಮಕ ಮಾಡ್ತೀವಿ. ಮುರಳಿ ಕೃಷ್ಣ ಅಂತ ಹೇಳ್ತಾರೆ. ಭಾಳ ದೊಡ್ಡ ಉದ್ದೇಶ ಕೊಟ್ಟು ಸೋಷಿಯಲ್ ಇನ್ಜಸ್ಟಿಸ್ ವಿರುದ್ಧ ಹೋರಾಟ ಮಾಡಿದಂಥ ಸಂಘಟನೆ ಈ ದೇಶದ ಸಮಸ್ತ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರ ಒಂದು ಏಕತೆಗಾಗಿ ಮತ್ತು ಸಮಾನತೆಗಾಗಿ ಕಟ್ಟಿದಂಥ ಸಂಘಟನೆ ಫುಲೆ ಸಾವು ಅಂಬೇಡ್ಕರ್ ವಿಚಾರಧಾರೆ ಒಳಗೆ ಚಳವಳಿ ಮಾಡುವಂಥ ಸಂಘಟನೆ ದಲಿತ ಸೇನೆ. ಇದು ಈ ದೇಶದ ಎಲ್ಲ ರಾಜ್ಯಗಳಲ್ಲಿ ನಮ್ಮ ಸಂಘಟನೆ ಶಾಖೆಗಳಿದ್ದು ಎಲ್ಲ ರಾಜ್ಯಗಳ ಅಧ್ಯಕ್ಷರು ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು. ಕರ್ನಾಟಕದೊಳಗೆ ಶೋಷಿತ ಚಳವಳಿಯೊಳಗೆ ಅತ್ಯಂತ ಬಲಿಷ್ಠ ಸಂಘಟನೆ ದಲಿತ ಸೇನೆ ತಂದೆ ಆದ ಪಾತ್ರ ಈ ರಾಜ್ಯದ ಮತ್ತು ದೇಶದ ಜನರು ಈ ಹಿಜಾಬ್ ವಿರುದ್ಧ ಮತ್ತು ಅಜಾನ್ ವಿರುದ್ಧ ಮುಸ್ಲಿಂ ವಿರುದ್ಧ ದಂಗೆ ಮಾಡುವ ಕೆಲಸವನ್ನು ಸಂಘ ಪರಿವಾರ ಮಾಡಿದ್ರು. ಆ ಸಂಘ ಪರಿವಾರದವರಿಗೆ ಅತ್ಯಂತ ಕಠಿಣವಾಗಿ ಮತ್ತು ಬಲಿಷ್ಠವಾಗಿ ಎದುರು ನಿಂತಹ ಸಂಘಟನೆ ಈ ದಲಿತ ಸೇನೆ. ಈ ರಾಜ್ಯದೊಳಗೆ ದಲಿತ ಮತ್ತು ಅಲ್ಪಸಂಖ್ಯಾತರ ಪ್ರತಿಯೊಬ್ಬರ ಸ್ವಾಭಿಮಾನದ ಸಂಕೇತ ಈ ದಲಿತ ಸೇನೆ. ಇವತ್ತು ಕಾರ್ಯಕಾರಿಣಿ ಸಭೆ ಇತ್ತು, ಸ್ಟೇಟ್ ಕಮಿಟಿ ಈ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಮತ್ತು ಇವತ್ತಿನ ರಾಜ್ಯ ಸಮಿತಿಗೆ ಅನೇಕ ಜನ ಯಂಗ್ಸ್ಟರ್ಸ್ಗಳಿಗೆ ಸ್ಟೇಟ್ ಕಮಿಟಿ ಒಳಗೆ ವಿದ್ಯಾರ್ಥಿ ಒಕ್ಕೂಟದೊಳಗೆ ಮತ್ತು ಯುವ ಘಟಕಗಳ ಕೆಲಸ ಇಲ್ಲಾಯಿತು. ಅನೇಕ ವಿಷಯಗಳ ಚರ್ಚೆ ಆಯಿತು ಮತ್ತು ಸಂಘಟನೆ ಒಳಗೆ ಒಂದು ಏಕತೆ ಬಗ್ಗೆಯೂ ಕೂಡ ನಾವು ಭಾಳ ಸ್ಟ್ರಾಂಗ್ ಆಗಿ ಚರ್ಚೆ ಮಾಡಿದ್ವಿ ಮತ್ತು ಸ್ಟ್ರಿಂಜೆಂಟ್ ಆ್ಯಕ್ಷನ್ ಕೂಡ ತಗೊಳ್ಳುವಂಥ ನಿರ್ಧಾರ ಕೂಡ ಮಾಡಿದ್ವಿ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಮಾತಾಡ್ತಿರ್ತೀವಿ, ಅದೇ ನಿಟ್ಟಿನೊಳಗೆ ನಾವು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ದೊಳಗೆ ಕುಂದುಕೊರತೆಗಳ ಚರ್ಚೆ ಮಾಡ್ತೀವಿ, ನಮ್ಮೆಲ್ಲರ ಲೋಪದೋಷಗಳ ಬಗ್ಗೆ ಚರ್ಚೆ ಮಾಡ್ತಿರ್ತೀವಿ ಮತ್ತು ಮುಂದೆ ನಾವು ಸಾಗುವಂಥ ಹಾದಿ ಬಗ್ಗೆ ದಿಕ್ಕು ದೇಶ ಬಗ್ಗೆ ನಿರ್ಧಾರ ಮಾಡುವಂಥ ಚರ್ಚೆ ಇವತ್ತು ಬೆಂಗಳೂರಿನ ಜೈಬಿ ಭವನದಲ್ಲಿ ಆಗಿತ್ತು. ಭಾಳ ಯಶಸ್ವಿ ಒಂದು ಸಭೆ ಆಗಿತ್ತು. ನಾನು ಥ್ಯಾಂಕ್ಸ್ ಹೇಳ್ತೀನಿ ಕಲ್ಯಾಣ ಕರ್ನಾಟಕದ ಎಲ್ಲ ಅಧ್ಯಕ್ಷರುಗಳಿಗೆ, ಮುಂಬೈ ಕರ್ನಾಟಕದ ಎಲ್ಲ ಅಧ್ಯಕ್ಷರುಗಳಿಗೆ ಮತ್ತು ಮಧ್ಯ ಕರ್ನಾಟಕದ ಎಲ್ಲ ಅಧ್ಯಕ್ಷರುಗಳಿಗೆ.
ಯಾಕೆಂದರೆ ಈ ಬೆಂಗಳೂರು ಭಾಗದ ಮತ್ತು ಮೈಸೂರು ಈ ಬೇರೆ ಬೇರೆ ಕಡೆ ಇದ್ದಂಥ ದಕ್ಷಿಣ ಕರ್ನಾಟಕದ ಏನು ಸ್ವಲ್ಪ ಸಂಘಟನೆ ಅಷ್ಟೊಂದು ಚುರುಕು ಇಲ್ಲದೇ ಇದ್ರೂ ಕೂಡ ಅತ್ಯಂತ ಬಲಿಷ್ಠವಾಗಿ ಮುಂಬೈ ಕರ್ನಾಟಕ ನಮ್ಮ ಮೆಹಬೂಬ್ ಸಿಂಧಿಕರ್ ಅವ್ರ ನೇತೃತ್ವದೊಳಗೆ ಆ್ಯಂಡ್ ಈ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ರೀಜನ್ದೊಳಗೆ ಭಾಳ ಬಲಿಷ್ಠವಾದ ಬೀದರ್, ಗುಲ್ಬರ್ಗ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಯಾದಗಿರಿ ಆ್ಯಂಡ್ ವಿಜಯನಗರ ಏನು ನಡೆದದಲ್ಲಿ ಭಾಳ ಅದ್ಭುತವಾದ ಸಂಘಟನೆ ಆಗ್ಲಿಕ್ಕತ್ತದು. ಅಲ್ಲಿ ಪಕ್ಕಕ್ಕೆ ಮಹಾರಾಷ್ಟ್ರಕ್ಕೆ ನಮ್ಗೆ ರಿಲೇಟೆಡ್ ಆಗಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳವಳಿ ಅಲ್ಲಿಂದ ನಮಗೆ ಹರಿದು ಬರುವಂಥದ್ದು ನಡೀತಿದ್ದದ್ದು. ಈ ನಿಟ್ಟಿನೊಳಗೆ ಇವತ್ತೇನು ಕರ್ನಾಟಕ ರಾಜಧಾನಿ ಬೆಂಗಳೂರಿಗೆ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ ಸಂಘಟನೆ ಕಾರ್ಯಕರ್ತರಿಗೆ ತಮ್ಮ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಅಭಿನಂದನೆ ಹೇಳ್ತೀನಿ. ಎಲ್ಲರಿಗೂ ಜೈ ಹಿಂದ್ ಸರ್. ಇವತ್ತು ತುಂಬ ಜನ ಜಾಯ್ನಿಂಗ್ ಆಗಿದ್ದಾರೆ, ಅವ್ರಿಗೆ ಏನು ಮೆಸೇಜ್? ಎಲ್ಲರೂ ಸೋಷಿಯಲ್ ಇಂಜಸ್ಟಿಸ್ ವಿರುದ್ಧ ಧ್ವನಿ ಎತ್ತಬೇಕಂತೇಳಿ, ಅಲ್ಲಿ ಅಧ್ಯಕ್ಷರು ಇರಬೇಕಂತಿಲ್ಲ, ಆಮೇಲೆ ನಿಮ್ಮ ಜಿಲ್ಲಾಧ್ಯಕ್ಷರು ಇರಬೇಕಂತಿಲ್ಲ, ಅದು ಎಲ್ಲರ ಜವಾಬ್ದಾರಿ. ಶೋಷಿತ ಸಮುದಾಯದ ಎಲ್ಲರಿಗೇನಪ್ಪ ನಿಮ್ಗೆ ಯಾರಾದರೂ ನಿಮ್ಗೆ ಅನ್ಯಾಯ ಅನಿಸ್ಲಿಕ್ಕಂತಂದ್ರೆ ಸುಮ್ಮನೆ ಕುಂದಿರಬೇಡ್ರಿ, ಅದ್ರ ವಿರುದ್ಧ ಪ್ರತಿಭಟಿಸ್ರಿ, ಅದ್ರ ವಿರುದ್ಧ ಧ್ವನಿ ಎತ್ತಿರಿ ಅನ್ನೋಂಥ ಒಂದು ಸಂದೇಶ ಸ್ಟೇಟ್. ಸರ್, ಇವತ್ತು ಈ ಕಾರ್ಯಕ್ರಮ ಅರೇಂಜ್ಮೆಂಟ್ ಮಾಡಿ ತಾಜ್ ಖಾನ್ ಅವ್ರ ಟೀಮ್ ಅವ್ರಿಗೆ ಏನಿದೆ? ಈ ಕಾರ್ಯಕ್ರಮ ವಿಶೇಷವಾಗಂದರೆ ನಾನು ನಮ್ಮ ತಾಜ್ ಖಾನ್ ಆ್ಯಂಡ್ ಶಫಿ ಆ್ಯಂಡ್ ಮಹಿಳಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಆಗಿರುವಂಥ ನಮ್ಮ ಪವಿತ್ರ ಗೌಡರಿಗೆ ಮತ್ತು ಪವಿತ್ರ ಗೌಡ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಮತ್ತು ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ಅವ್ರ ಪವಿತ್ರ ಗೌಡ ಮತ್ತು ಅವ್ರ ಪವಿತ್ರ ಗೌಡ ಮಹಿಳಾ ಒಕ್ಕೂಟ ನಮ್ಮ ಶಫಿ ಆ್ಯಂಡ್ ತಾಜ್ ಭಾಳ ಆ್ಯಕ್ಟಿವ್ ವರ್ಕ್ ಮಾಡೋದು. ಮತ್ತು ಬೆಂಗಳೂರು ನಗರದೊಳಗೆ ಬೆಂಗಳೂರು ಜಿಲ್ಲೆಯಾದ್ಯಂತ ಭಾಳ ಆ್ಯಕ್ಟಿವಾಗಿ ವರ್ಕ್ ಮಾಡ್ಕೊತದ್ದು. ಮುಂದೆ ಅವರಿಗೆ ನಾವು ಅವರು ಒಂದು ಯೋಗ್ಯತೆಗೆ ಅನುಸಾರವಾಗಿ ಯಾವ ಜವಾಬ್ದಾರಿ ಕೊಡುವಂಥ ಕೆಲಸ ಕೂಡ ನಾವು ಮಾಡ್ತೀವಿ ಅಂತೀವಿ. ಅದ್ರ ಜೊತೆ ಇನ್ನೊಂದು ನಮ್ಮ ಹೊಸ ಬೆಂಗಳೂರಿನ ಲೋಕಲ್ ಫಾರೂಕ್ ಬಾಯ್ ಅಂತ ಹೇಳ್ತೀವಿ, ಅವ್ರದ್ದು ದೊಡ್ಡ ಹೆಸರು ಫಾರೂಕ್ ಅಂತೇಳಿ. ಅವ್ರು ಮೊದಲು ಸಂಘಟನೆಯೊಳಗೆ ಇದ್ದವರು. ಫಾರೂಕ್ ಏನಪ್ಪ ಅಂದ್ರೆ ನಮ್ಮದು ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನು ನಮ್ಮ ಫಾರೂಕ್ ನೇಮಕ ಮಾಡಿದ್ವಿ. ಎಂಟೈರ್ ಸ್ಟೇಟ್ ಅವ್ರು ತಿರುಗಾಡಬೇಕು. ಎಂಟೈರ್ ಸ್ಟೇಟ್ನೊಳಗೆ ಏನಪ್ಪ ಅಂದ್ರೆ ಯುವ ಒಕ್ಕೂಟವನ್ನು ಅವರು ಮೋಟಿವೇಟ್ ಮಾಡಬೇಕು. ಯುವ ಒಕ್ಕೂಟಗಳೇನಪ್ಪ ಅಂದ್ರೆ ಸಂಘಟನೆ ಮಾಡೋದು ಕೆಲಸ ಫಾರೂಕ್ ಅವರು ನಾವು ಜವಾಬ್ದಾರಿ ಕೊಟ್ಟಿವಿ ಅಂತ. ಜೈ. ಮತ್ತು ನೀವು 187 ಕೋಟಿ ಹಗರಣ ಆಗ್ತಾ ಇದೆಯಲ್ಲ ಸರ್, ನಿಮ್ಮ ಜನಾಂಗೀಯಕ್ಕೆ ದ್ರೋಹ ಆಗ್ತಾ ಇದೆ, ಇದರ ಬಗ್ಗೆ ನಿಮ್ಮ ಧ್ವನಿ? ವಾಲ್ಮೀಕಿ ನಿಮಗೂ ಅವ್ರಿಗೂ ಒಂದು ಸ್ವಲ್ಪ ಎಲ್ಲ ಎಷ್ಟೇ ತಾನೆ? ಅದು ಸರ್ಕಾರಕ್ಕೆ ಸಂಬಂಧ. ನಾವು ಇನ್ನೊಂದು ಹೇಳ್ತೀವಿ ಸರ್, ಇವಾಗ ಇದು ಹಗರಣ ಮಾಡಿದಂಥ ವ್ಯಕ್ತಿ ಸಂಘ ಪರಿವಾರದ ವ್ಯಕ್ತಿ, ಮೊದಲು ಸಂಘ ಪರಿವಾರಕ್ಕೆ ಬೆಳೆದಂಥ ವ್ಯಕ್ತಿ. ಆ ಸಂಘ ಪರಿವಾರ BJP ಒಳಗಿದ್ದಂಥ ವ್ಯಕ್ತಿ ಅಲ್ಲಿ ಹಗರಣ ಮಾಡಿ ಜೈಲಿಗೆ ಹೊರಗೆ ಬಂದಿತ್ತು. ಇವರು ಕಾಂಗ್ರೆಸ್ಸವರು ಮುದ್ದು ಮಾಡಿ ಕಿಸ್ ಕೊಟ್ಟು ಅವ್ನು ತೊಗೊಂಬಂದು ಇಲ್ಲಿ ಮಂತ್ರಿ ಮಾಡಿದ್ರು, MLA ಮಾಡಿದ್ರು, ಮಂತ್ರಿ ಮಾಡಿದ್ರು. ಇಲ್ಲಿ ಬಂದರೂ ಕೂಡ ಆ ಮನುಷ್ಯ ಅದೇ ಮಾಡೋದು. ಸಮಾಜಕ್ಕೆ ಇವ್ರು ಏನೂ ಮಾಡಿಲ್ಲ. ಇವ್ರು SCಗೂ ಹತ್ತಿಲ್ಲ, STಗೂ ಹತ್ತಿಲ್ಲ. ಇವರು ಸಂಘ ಪರಿವಾರದ ಮನಸ್ಸುಗಳು ಇರ್ತವ. ದೇಶದ ಹೆಸರು ಮ್ಯಾಗ, ದೇಶಭಕ್ತಿ ಹೆಸರು ಮ್ಯಾಗ ಸಮಾಜ ಲೂಟಿ ಮಾಡುವಂಥ ಕೆಲಸ ಲೂಟಿಕೋರಿ ಇವ್ರಿಗೆ ನಾವು ಯಾವುದೇ ರೀತಿಯೊಳಗೆ ನಮ್ಮ ಸಮಾಜದವ್ರನ್ನ ಒಪ್ಪೋದಿಲ್ಲ. ಇವರು SC ST ಅಂತ ಒಪ್ಪೋದಿಲ್ಲ. ಇವ್ರು ಲೂಟಿಕೋರ ಟೀಮ್ ಸಪ್ರೇಟೆಡ್ ಜಾತಿ ಇದ್ದದ, ಇವ್ರದ್ದು ಚಾಳಿನೇ ಇದ್ದದ, ಇವ್ರ ಚಟನೇ ಇದ್ದದ. ಇದಕ್ಕೆ ನಮ್ಗೇನು ಸಂಬಂಧ ಇಲ್ಲ. ಇವರು 187 crore ಲೂಟಿ ಮಾಡಿದ್ರು, ಏನು ಮಾಡಿದ್ರು ಗೊತ್ತಿಲ್ಲ. ED ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಬೆನ್ನು ಬಿದ್ದದ ನಿಮ್ಗೆ, ಅರೆಸ್ಟ್ ಮಾಡಿದ್ರೆ ನಿಮ್ಗೆ ಅವ್ರು ಯಾವ ಥರ ನಿಮ್ಗೆ ಯಾವ ಕಡೆಯಿಂದ ಕಕ್ಕಿಸ್ಬೇಕು ಅಲ್ಲಿ ಕಕ್ಕಿಸ್ತಾರಂತೆ. ಅದು ನೀವು ಅನುಭವಿಸ್ಬೇಕಂತ ನಾವು ಹೇಳ್ತೀವಿ. ನಾವು ಇದಕ್ಕೆ ಸಪೋರ್ಟ್ ಮಾಡೋದು. ಥ್ಯಾಂಕ್ ಯು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಎಲ್ಲ ಮ್ಯಾಚ್ ನಡೆಯುತ್ತಿರ್ಬೋದು.